ಪ್ರತಾಪ್ ಮಳೆಯ 2016ರಲ್ಲಿ 8ರಲ್ಲಿ ಮದುವೆ ಆಗಿತ್ತು. ಕತ್ಲಗೆರೆ ಅವರು ನಮ್ಮ ಮೊದಲನೇ ಮಗಳಿಗೆ ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ದರು. ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳೋದು ಮಂತೆಲ್ಲ ಅವರು ನೋಡ್ತಾಯಿದ್ರು. ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು. ಆಯ್ತಪ್ಪ ಹೋಗಿ ಬನ್ನಿ ಅಂತ ಅಂದೆ. ಆಮೇಲೆ ಅಬೌಟ್ 1:45 ಮೆಸೇಜು 1:47 ನೋಡಿದೆ. ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು. ಪ್ರತಾಪ್ ಏನೋ ಸಿಕ್ತು, ನಾನು ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದ್ರು. ಗೊತ್ತಿಲ್ಲಪ್ಪ, ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ. ನೋಡಿ ಈಗೇನೋ ಗುಳಿಗೆ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ, ಸ್ವಿಚ್ ಆಫ್ ಮಾಡಿದ್ದಾನೆ, ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದ್ರು. ಆಮೇಲೆ ನಾನು ಮಾಡಿದೆ, ರೀಚ್ ಆಗಲಿಲ್ಲ. ಆಮೇಲೆ ದಾವಣಗೆರೆ ರೂರಲ್ DSP ಅವರಿಗೆ ಫೋನ್ ಮಾಡಿದೆ. ಫೋನ್ ನಂಬರೆಲ್ಲ ಕೇಳಿದ್ರು, ಕೊಟ್ಟರೆ ಅವರಿಗೆ. ಆಮೇಲೆ ಹೊನ್ನಾಳಿ CP ಅವರಿಗೆ ಹೇಳಿದೆ. ದೆನ್ ಶಿವಮೊಗ್ಗ SP ಅವರಿಗೆ ಹೇಳಿದ್ವಿ. ಆಮೇಲೆ ದಾವಣಗೆರೆ DSP ಅವರು ಲೊಕೇಶನ್ ಕೊಟ್ಟರು. ಅದನ್ನು ಮಾಡಿ ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ದೆ. ಆಮೇಲೆ SP ಶಿವಮೊಗ್ಗ ಅವರು ಹೇಳಿದ್ರು, ಅದು ಲೊಕೇಶನ್ ಅವ್ರಿಗೆ ಕಳಿಸ್ದೆ. ಇಲ್ಲ, ಅಲ್ಲಿ ಎಲ್ಲೂ ಇಲ್ಲ, ಅದು ಆ ಥರ ಅಂತಂದರು. ಆಮೇಲೆ ಫೋನ್ ಅವ್ರು ಸಿಕ್ತು, ಪ್ರತಾಪನ ಫೋನ್ ಸಿಕ್ತು. ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ ಇದರಲ್ಲಿದ್ದು, ಅದು ರೋಸಿ. ಆಮೇಲೆ ವಾಮಿಟ್ ಮಾಡ್ಕೊಳೋದೆಲ್ಲ. ಎಲ್ಲಿದೆಯಪ್ಪ ಏನು? ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ. ಎಲ್ಲಿದೆ ಹೇಳು, ಎಲ್ಲಿದೆ? ಹೊನ್ನಾಳಿ ಮಲೆಬೆನ್ನೂರು ರೋಡ್. ಸ್ಪಷ್ಟ ಮಾತಾಡ್ತಿರಲಿಲ್ಲ. ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ, ಈಗ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಅಲ್ಲಿ ಸಿಕ್ಕರು ಅಂತ. ಪ್ರಭು ಕೂಡ ಅವ್ರ ಬ್ರದರು ಹುಡುಕಾಕತ್ತಿದ್ರು. ತಗೊಂಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದಂತ. ಇಮಿಡಿಯೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ. ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ, ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ, ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ. ಅಲ್ಮಾನಿ ಪಾಸ್ಮೇನ್ ಮತ್ತು ಐ ಡೋಂಟ್ ಹ್ಯಾವ್ ಮೆಡಿಕಲ್ ಟ್ಯಾಬ್ಲೆಟ್ ಅದು ತೊಗೊಂಡಿದ್ದಾರೆ. ಭಾಳ ಇದ್ರದ್ದು ಗಂಭೀರವಾಗಿದ್ದು. ಹೇಳಿದೆ, ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ, ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ. ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು. ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ. ಆಮೇಲೆ ಪ್ರಭು ಏನು ಹೇಳಿದ್ರು, ಇಲ್ಲ ದಾವಣಗೆರೆ ದೂರ ಆಗುತ್ತೆ, ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ. ಸರಿ, ಇಲ್ಲಿ ಹಾಸ್ಪಿಟ್ಲಿಗೆ ಸರಿ ಬನ್ನಿ, ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ. ಅಷ್ಟೊತ್ತಿಗೆ ಆನ್ ದ ವೇ ಬರ್ತಾಯಿದ್ದೆ ನಾನು. ಬಹುತೇಕ ಶಿವಕಾರಿಪುರ ಥರದ್ದು ಒಂದು 10 ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ. ಇಲ್ಲ, ಬರೋಷ್ಟೊತ್ತಿಗೆ ಹೋಗ್ಬಿಟ್ಟಿದೆ. ಇಷ್ಟಾಗಿದೆ. ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್. ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು. ಆದಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡೋಗಿ 2 ತಿಂಗಳು ಆಡಂಬ ಅಂತ ಒಂದು ಅಡಿಕ್ಷನ್ ಸೆಂಟ್ರ್ ಇದೆ, ಅಲ್ಲಿ 2 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದೆ. ಅಲ್ಲಿಂದ ಬಂದಮೇಲೆ ಚೆನ್ನಾಗಿದ್ದು ಒಳ್ಳೆಯ ಫಿಸಿಕ್ಕು ಇದಾಯಿತು, ದಪ್ಪ ಒಳ್ಳೇದಾಯಿತು ಅಂತ ನಾವು ಇದು ಮಾಡಿದ್ವಿ. ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಂತ ಗೊತ್ತಾಯಿತು. ಮನೆ ಮಗಳಿ ಅಷ್ಟೇ ಅಲ್ಲ, ಮಗನ ಕೂಡ ಮಗ ಇದ್ದಂಗೆ ಇದ್ದು. ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ. ಎಂಟೈರ್ ಲ್ಯಾಂಡ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಎಲ್ಲ ಅವರೇ ನೋಡ್ತಾಯಿದ್ರು. ನಾನು ಮತ್ತೆ ಹೇಳಿದೆ, ಕುಡಿಬೇಡಪ್ಪ, ನಿನಗೇನೋ ದೇವರು 2ನೇ ಜನ್ಮ ಕೊಟ್ಟಿದ್ದಾನೆ, ಈಗೇನೋ ಒಂದು ನಿಮ್ಮ ಮೇಲೆ ಆಶಾ ಭಾವನೆ ಇದೆ, ಮತ್ತೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಳ್ಳೇದಲ್ಲ ಅಂತ ಹೇಳಿದೆ. ಇಲ್ಲ ಕುಡಿತಾ ಇಲ್ಲ, ಆಯ್ತಪ್ಪ ನಿನಗೆ ಬಿಟ್ಟಿದ್ದಂತ ಹೇಳಿ. ಹಾಂ, ಬೆಳಗ್ಗೆ ನಾನು ಊರಿಗೆ ಹೋದೆ ತಿಂಡಿಗೆ. ನಮ್ಮ ಊರಿಗೆ ಹೇಳಿದೆ, ಅವ್ರಿಗೆ ತಿಂಡಿ ತಂದು ಕೊಡಪ್ಪ ಹೇಳಿದಾರೆ, ತರಿಸ್ಕೊತಾರೆ ಅಂತಂದರು. ಅವ್ರು ಈ ಕಡೆ ಬಂದು ನಾನು ಊರಿಗೆ ನಮ್ಮ ಹಳ್ಳಿಗೆ ಹೋದೆ. ನಮ್ಮ ಬ್ರದರ್ ಗೃಹ ಪ್ರವೇಶ ಇತ್ತು ಮೊನ್ನೆ 6ನೇ ತಾರೀಕು. ಅಮೇರಿಕದಲ್ಲಿರೋ ಬ್ರದರ್ ಬಂದಿದ್ದ. ಅಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಅಲ್ಲಿಗೆ ಕರೆದ್ರು, ಅಲ್ಲಿಗೆ ನಾನು ಹೋಗಿ ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಬಂದು 3-4 ಕಡೆಗೆ ಈ ತುಂಗಭದ್ರಾ ನದಿ ನೀರು ಬಿಟ್ಟಿದ್ರು ಹಳ್ಳಿಗಳು, ಕೆರೆಗಳಿಗೆ. ಆ ಕೆರೆಗಳನ್ನೆಲ್ಲ ವಿಸಿಟ್ ಮಾಡಿ ಮತ್ತೆ ನಾನು ಬಂದು ಹಿರೇಕೆರೆ ಬಂದು ಆದಮೇಲೆ ಈ ಥರ ಕಾಲ್ ಕೊಟ್ಟೆ. ಕತ್ಲಗೆರೆಯಲ್ಲಿ ಅವರ ಸ್ವಂತ ಊರು. ನಾವು ಅಲ್ಲಿ ಹಿರೇಕೆರೆ ಮಾಡೋಣ, ಅವ್ರ ಬ್ರದರ್ ಇದ್ದಾರೆ, ನಾಳೆ ಕತ್ಲಗೆರೆಯಲ್ಲೇ ಮಾಡೋಣ ಅಂತ. ಚನ್ನಗಿರಿ ತಾಲೂಕು.